ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಆ್ಯಕ್ಚುಲಿ ಇದು ನಾರ್ಮಲ್. ಫಾರ್ ಎಕ್ಸಾಂಪಲ್ ನೀವು ಡೇ ಟು ಡೇ ಆಫೀಸ್ಗೆ ಮತ್ತು ಕೆಲವ್ರಿಗೆ ಲೈಕ್ ಆಫೀಸ್ಗಾಗಿರ್ಬೋದು ಅಥವಾ ಚೂಡಿದಾರ್ ಹಾಕಿದಾಗ ಜೀನ್ಸಿಗೂ ಹಾಕ್ಕೋಬೋದು. ಬಟ್ ಇದು ನನ್ನ ಪ್ರಕಾರ ಜೀನ್ಸಿಗೆ ಹಾಕ್ಕೊಂಡ್ರೆ ನೀವು ಜಸ್ಟು ಈ ಥರ ಟ್ವಿಸ್ಟ್ ಮಾಡಿ ಬಿಟ್ಬಿಟ್ರೆ ಸಾಕು. ನೀವು ಲೈಕ್ ಚೂಡಿದಾರ ಮತ್ತು ಸ್ಯಾರಿ ಅದಕ್ಕೆಲ್ಲ ಸಿಂಪಲ್ಲಾಗಿ ಬೇಗ ಆಗಬೇಕಪ್ಪ, ಸಿಂಪಲ್ ಅಕೇಶನ್ಸ್ಗೆಲ್ಲ ಇದನ್ನೆಲ್ಲ ಈ ಜಡೆ ಹಾಕೋಬೋದು. ನೋಡಿ, ಜಸ್ಟ್ ನಾನು ಜಾಸ್ತಿ ತೊಗೊಳ್ತಾ ಇದ್ದೀನಿ ಟ್ವಿಸ್ಟ್ ಮಾಡೋದಕ್ಕೆ. ಫುಲ್ಲು ಅಂದರೆ ಡಬಲ್ ಟ್ವಿಸ್ಟಿಗೆ ಎಷ್ಟು ತೊಗೊಂಡಿದ್ನೋ ಅಷ್ಟು ಒಂದೇ ಟ್ವಿಸ್ಟಿಗೆ ತೊಗೊಂಡು ಲೈಕ್ ಸುತ್ತುತ್ತಾ ಇದ್ದೀನಿ ಕೊನೆವರೆಗೂ. ಈ ಥರ ಲೈಕ್ ಹಿಂದೆ ಕೂಡ ತೊಗೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು. ಇದು ಟ್ವಿಸ್ಟ್ ಮಾಡ್ತೀವಲ್ಲ, ಅದು ನಾವು ಜಡೆ ಹಾಕ್ಕೋಬೇಕಾದ್ರೂ ಕೂಡ ಬರಬೇಕು. ಅದಕ್ಕೋಸ್ಕರ ತುಂಬ ಸಿಂಪಲ್ಲಾಗಿ ಬೇಗನೂ ಆಗುತ್ತೆ, ಲೈಕ್ 5 ಮಿನಿಟ್ಸ್ ಅಲ್ಲೆಲ್ಲ ಆಗುತ್ತೆ. ಮತ್ತು ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಇದನ್ನು ಸಮ್ಮರಲ್ಲಿ ಮತ್ತು ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಕೂದಲು ಎಲ್ಲ ಕೆಲವರು ಫ್ರೀ ಏರ್ಸ್ ಬಿಡೋದು ಇಷ್ಟ ಇರೋದಿಲ್ಲ. ಮತ್ತು ಹೆಲ್ಮೆಟ್ ಹಾಕ್ಕೋಬೇಕಾದ್ರೆಲ್ಲ ಕೂದಲೆಲ್ಲ ಹೆಲ್ಮೆಟ್ ತೆಗೆದು ಹಾಕೋಬೇಕಾದ್ರೆಲ್ಲ ಕೂದಲೆಲ್ಲ ಲೈಕ್ ಕ್ಲಮ್ಸಿನೆಸ್ ಆಗ್ತಾ ಇರ್ತೈತೆ, ಮುಂದೆ ಬರೋದು, ಹೇರ್ ಸ್ಟೈಲೆಲ್ಲ ನೀಟಾಗಿರೋದಿಲ್ಲ. ಆ ಟೈಮಲ್ಲೆಲ್ಲ ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ನಿಮ್ಮ ಹೇರ್ ಸ್ಟೈಲು ಏನೂ ಕೂಡ ಹಾಳಾಗೋದಿಲ್ಲ ಮತ್ತು ಲಾಂಗ್ ಲಾಸ್ಟಿಂಗಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ. ಕಾರಲ್ಲಿ ಹೋಗ್ಬೇಕಾದ್ರೆ ಪರವಾಗಿಲ್ಲ, ಫ್ರೀ ಏರ್ಸ್ ಬಿಟ್ಟರು. ಬಟ್ ನಾವು ಫ್ರೀ ಏರ್ಸ್ ಬಿಡೋದು ಓಕೆ, ಬಟ್ ಈ ತುಂಬ ಜಾಸ್ತಿ ದೂರ ಲೈಕ್ 150 ಆ ಥರ ಎಲ್ಲ ತುಂಬ ದೂರ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಾವು ಏರ್ ಅದೇ ಥರ ಬಿಟ್ಟರೆ ಫ್ರೀಸಿನೆಸ್ ಆಗುತ್ತೆ. ನಂದು ಕೂಡ ಅದೇ ಥರ ಆಗುತ್ತೆ. ಲೈಕ್ ತುಂಬ ದೂರ ಟ್ರಾವೆಲ್ ಮಾಡಿದಾಗ ಫ್ರೀ ಏರ್ಸ್ ಬಿಟ್ಟಾಗ ಅಥವಾ ಪೋನಿಟೇಲ್ ಹಾಕ್ಕೊಂಡಾಗ ಕೂದಲೆಲ್ಲ ತುಂಬ ಫ್ರೀಸಿನೆಸ್ ಆಗುತ್ತೆ. ಮತ್ತು ಲೈಕ್ ಪೊರ್ಕೆ ಕಡ್ಡಿ ಥರ ಸ್ಪ್ಲಿಟ್ ಏನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತಂದರೆ ಧೂಳು ಡಸ್ಟ್ ಎಲ್ಲ ಕುತ್ಕೊಂಡಿದ್ದು ಸ್ನಾನ ಮಾಡಿದ್ದು ಕೂಡ, ನೆಕ್ಸ್ಟ್ ಡೇ ಸ್ನಾನ ಮಾಡಿದಾಗಲೂ ಕೂಡ ಆ ಥರ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಮ್ಮ ಕೂದಲನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಜಡೆ ಆ ಥರ ಹಾಕ್ಕೊಂಡ್ರೆ ಅಷ್ಟು ಬೇಗ ಫ್ರೀಸಿನೆಸ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಹೇರ್ ಸ್ಟೈಲ್ ತೋರಿಸಿದ್ದೀನಿ. ಅಂಥ ಡಿಫಿಕಲ್ಟು ಇಲ್ಲ, ಅಂಥ ಲೈಕ್ ಸಿಂಪಲ್ಲು ಅಲ್ಲ, ಲೈಕ್ ಮೀಡಿಯಮ್ ರೇಂಜಲ್ಲಿ ಚೆನ್ನಾಗಿದೆ. ಇದನ್ನು ತುಂಬ ಟ್ವಿಸ್ಟ್ ಮಾಡ್ಕೋಬೇಕು. ಈ ಥರ ಟ್ವಿಸ್ಟ್ ಮಾಡಿಕೊಂಡು ಆ್ಯಕ್ಚುಲಿ ಸೈಡು ಅದಕ್ಕೆ ನಂತರ ಸೈಡ್ ಬೈ ಥರ ತೆಗೋವರೆಗೂ ಕೂಡ ನಂದು ಸೈಡ್ ಬೈ ಥರ ಇರೋದ್ರಿಂದ ಒಂದು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಈ ಥರ ಆಗುತ್ತೆ. ನಾನು ಮತ್ತೆ ಬಚ್ಕೊಂಡಿಲ್ಲ. ನೋಡಿ, ಈ ಥರ ಸೇರಿಸ್ಕೊಂಡು ಜಡೆ ಹಾಕ್ಕೊಂಡ್ರೆ ಆಗೋಯಿತು. ಲೈಕ್ ಡಚ್ ಬ್ರೈಡ್ ಆದರೂ ನೀವು ಹಾಕ್ಕೋಬೋದು, ಲೈಕ್ ನಾರ್ಮಲ್ ಜಡ ಕೂಡ ನೀವು ಹಾಕ್ಕೋಬೋದು. ಒಂದ್ಸಲಿ ಡಚ್ ಬ್ರೈಡ್ ಯಾವ ಥರ ಡಚ್ ಸ್ಟೈಲಲ್ಲಿ ಯಾವ ಥರ ಇದು ಮಾಡ್ತಾರೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಇಷ್ಟೇ ಸಿಂಪಲಾಗಿ ಹೇರ್ ಸ್ಟೈಲ್ ಬೇಗ ಆಗೋಯಿತು. ಲೈಕ್ ನೀವು ಫಂಕ್ಷನ್ಗೂ ಕೂಡ ಹಾಕೊಂಡು ಹೋಗ್ಬೋದು. ಲೈಕ್ ಕೆಲವರು ತುಂಬ ಸಿಂಪಲಾಗಿ ಅರ್ಜೆಂಟಾಗಿ ರೆಡಿ ಆಗಬೇಕು ಅಂತಂದರೆ ಒಂದು 5 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಫ್ರೀ ಏರ್ಸು ಕೂಡ ನೀವು ಬಿಡ್ಬೋದು. ಇದು ಟೋಟಲಿ ಡಿಪೆಂಡ್ಸ್ ಅಪಾನ್ ಯು. ನೋಡಿ, ಫೈನಲ್ ಔಟ್ಪುಟ್ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ನಂದು ಅದೇ ಫ್ರಂಟ್ ಹೇರ್ ಕಟ್ ಮಾಡೋದ್ರಿಂದ ಸ್ವಲ್ಪ ಲೂಸ್ ಆಗುತ್ತೆ.
ಆವಾಗ ಸ್ವಲ್ಪ ಇದನ್ನು ಲೈಕ್ ಇನ್ವಿಸಿಬಲ್ ಪಿನ್ಸ್ ಅಥವಾ ಇಯರ್ ಪಿನ್ಸ್ ಹಾಕ್ಕೊಂಡ್ರೆ ಆ ಥರ ಆಗೋದಿಲ್ಲ, ನೀಟಾಗಿ ಕೂರುತ್ತೆ. ನೋಡಿ ಈಗ ನಾನು ಇಯರ್ ಪಿನ್ ಹಾಕ್ಕೊಂಡೆ, ಅದು ನೀಟಾಗಿ ಕೂರ್ತು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.